ಹೊರಗಿನ ಶತ್ರು ಅಲ್ಲ. ಶತ್ರು ಯಾರು? ನಮಗೆ ನಮ್ಮ ಮನಸ್ಸೇ. ಮಿತ್ರ ಯಾರು? ನಮ್ಮ ಮನಸ್ಸೇ. ನೀವು ಅದನ್ನು ಹೇಗೆ ಬಳಸ್ತಾ ಇದ್ದೀರಿ, ಹೇಗೆ ಉಪಯೋಗಿಸ್ತಾ ಇದ್ದೀರಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗ್ತದೆ. ಇಲ್ಲಿ ಏನಪ್ಪ ಅಂತಂದರೆ ಏಮ್ಲೆಸ್ ಲೈಫ್ ಈಸ್ ಲೈಕ್ ಎ ವಿಂಗ್ಲೆಸ್ ಬರ್ಡ್ ಅಂತ ಹೇಳ್ತಾರೆ. ಅದೇ ರೀತಿ ನಮ್ಮ ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಹೇಳ್ತಾರೆ. ಆದರೆ ಮನಸ್ಸನ್ನು ಹೆಂಗೆ ಹಿಡಿತದಲ್ಲಿ ಇಟ್ಕೋಬೇಕು, ನಾವು ಮನಸ್ಸನ್ನು ಹೆಂಗೆ ನಮ್ಮ ಸುಪರ್ದಿಗೆ ತೊಗೋಬೇಕು, ಮನಸ್ಸಲ್ಲಿ ಇನ್ನರ್ ಎನರ್ಜಿ ಯಾವ ಥರ ಇರುತ್ತೆ, ನಮ್ಮ ಕರ್ಮ ಅಂದರೆ ಏನು, ಮತ್ತು ನಾವು ಯಾವ ರೀತಿ ನಮ್ಮ ಮನಸ್ಸನ್ನು ಏಕಾಗ್ರತೆ ಮಾಡಬೇಕು. ಕೇವಲ ನಮ್ಮ ಆಧ್ಯಾತ್ಮ ಅನ್ನೋದು ಕೇವಲ ಕೆಲವರಿಗೆ ಮಾತ್ರ ಸೀಮಿತ ಅಂತಲ್ಲ, ನಮ್ಮ ನಿತ್ಯ ಜೀವನದಲ್ಲೂ ಸಹ ನಾವು ನಮ್ಮ ಒಂದು ಡಿಸೈರ್ಗಳನ್ನು ಯಾವ ರೀತಿ ಈಡೇರಿಸ್ಕೋಬೇಕು ಅನ್ನೋದನ್ನು ಈ ಆಧ್ಯಾತ್ಮದ ಮೂಲಕ ತುಂಬ ಸುಂದರವಾಗಿ ಶ್ರೀರಾಮ್ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಗುರುಗಳು ಹೇಳ್ತಾ ಇದ್ದ ಒಂದೊಂದು ವಾಕ್ಯನೂ ತುಂಬ ಅದ್ಭುತವಾಗಿದೆ. ಈ ಮನುಷ್ಯರಿಗೆ, ನಮ್ಮ ಮಾನವ ಕುಲಕ್ಕೆ ತುಂಬ ಅದ್ಭುತವಾದ ಶಕ್ತಿಯನ್ನು ನೀಡ್ತಾರೆ. ಅವರು ಹೇಳಿದಂಥ ಮಾರ್ಗದರ್ಶನದಲ್ಲಿ ನಮ್ಮನ್ನು ನಾವು ತಿಳ್ಕೊಂಡು ನಾವು ಉನ್ನತ ಸ್ಥಿತಿಗೆ ಹೋಗೋದಕ್ಕೆ ಅವಕಾಶ ಪಡ್ಕೊಳ್ಳೋದಕ್ಕೆ ಒಂದು ಬುನಾದಿ ಅಂತ ನಾನು ಹೇಳ್ತೀನಿ. ಈ ಉಪಾಸನಾ ಸಂಸ್ಥೆಯಿಂದ ನಡೆದಿರ್ತಕ್ಕಂಥ ಈ ಮನೋಶಕ್ತಿ ಕಾರ್ಯಾಗಾರ ಇದೊಂದು ಅದ್ಭುತವಾದ ಕಾರ್ಯಕ್ರಮ. ನಮ್ಮ ಮನಸ್ಸಿನ ಶಕ್ತಿಯ ಅರಿವು ನಮಗಿರಲ್ಲ, ಬಟ್ ಈ ಕಾರ್ಯಾಗಾರ ಅಟೆಂಡ್ ಮಾಡಿದ ಮೇಲೆ ನಮ್ಮ ಒಳಗಡೆ ಇರ್ತಕ್ಕಂಥ ಮನಸ್ಸಿನ ಒಂದು ಶಕ್ತಿಯ ಅದ್ಭುತವಾದ ಅನಾವರಣ ಯಾರೇ ಭಾಗವಹಿಸಿದರೂ ಅವರಿಗೆ ಅದರ ಅರಿವು ಮೂಡುತ್ತೆ ಮತ್ತು ಅದರಿಂದ ಅವರ ಒಂದು ಕಾರ್ಯ ಸಾಧನೆಗೆ ಮತ್ತು ಮುಂದಿನ ಜೀವನದಲ್ಲಿ ಲೌಕಿಕವಾಗಿ ಮತ್ತು ಪಾರಮಾರ್ಥಿಕವಾಗಿ ಎರಡೂ ವಿಧದಲ್ಲಿ ಈ ಒಂದು ಕಾರ್ಯಾಗಾರ ಸಂಪೂರ್ಣವಾಗಿ ಒಂದು ಯಾರೇ ಭಾಗವಹಿಸಿದರೂ ಅವರಿಗೆ ಒಳಿತು ಉಂಟು ಮಾಡೋದರಲ್ಲಿ ಒಂದು ಸಂಶಯನೇ ಇಲ್ಲ.